ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಮೊನ್ನೆ ನಿಮಗೆ ದ್ವಿತೀಯ PUC ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಆದ್ರೆ ಆ ಒಂದು ರಿಸಲ್ಟ್ ತಾತ್ಕಾಲಿಕವಾಗಿದೆ ಅಂತೇಳಿ ಅನೌನ್ಸ್ ಆಗಿರತ್ತೆ. ಅಂದ್ರೆ ಟೈಪಿಂಗ್ ಮಾಡೋ ಸಮಯದಲ್ಲಿ ತಪ್ಪಾಗಿ ಟೈಪಿಂಗ್ ಮಾಡಿ ಕೆಲವು ಜನರಿಗೆ ಹೆಚ್ಚಾಗಿದೆ, ಕೆಲವು ಜನ ಫೇಲ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಕೆಲವು ಜನರದು 60 ಇದ್ದದ್ದು 70% ಮಾಡಿಬಿಟ್ಟಿದ್ದಾರೆ, 50% ಇದ್ದದ್ದು 80% ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸುಮಾರು 90% ಆಗೋರದು 35ಕ್ಕೆ ಮಾಡಿಟ್ಟಿದ್ದಾರೆ. ಈ ರೀತಿಯಾಗಿ ಟೈಪ್ ಮಾಡೋ ಸಮಯದಲ್ಲಿ ತಪ್ಪಾಗಿ ಟೈಪ್ ಆಗಿದೆ ಅಂತೇಳಿ ಅದು ತಾತ್ಕಾಲಿಕವಾಗಿ ರಿಸಲ್ಟ್ ಆಗಿದೆ ಅಂತೇಳಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರೇ ಒಂದು ಮಾಹಿತಿ ತಿಳಿಸ್ಕೊಟ್ಟಿರುವಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಅದೇ ರೀತಿಯಾಗಿ ನಿಜವಾಗ್ಲೂ ಯಾವಾಗ ರಿಸಲ್ಟ್ ಇರತ್ತೆ ಅದ್ರ ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ಪುನಃ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಇದು ಮೊನ್ನೆ ರಿಲೀಸ್ ಮಾಡಿದಂತ ದ್ವಿತೀಯ PUC ಫಲಿತಾಂಶ ತಾತ್ಕಾಲಿಕವಾಗಿದೆ ಅಂತೇಳಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಏಪ್ರಿಲ್ 8ನೇ ತಾರೀಕು ಆನ್ಲೈನ್ ಮೂಲಕ ಫಲಿತಾಂಶ ಪ್ರಕಟಗೊಂಡಿದ್ದು, ಆ ಒಂದು ಆನ್ಲೈನ್ ಮೂಲಕ ಫಲಿತಾಂಶ ರಿಲೀಸ್ ಮಾಡ್ತಾರಲ್ಲ ಅದು ತಾತ್ಕಾಲಿಕವಾಗಿದೆ. ಅದರಲ್ಲಿ ಕೆಲವು ಸರಿ ತಪ್ಪಾಗಿ ಎಂಟ್ರಿ ಮಾಡಿದಾರೆ ಅಂತೇಳಿ ಮಾಹಿತಿ ಬಂದಿದೆ. ನೋಡಿ, ಇದೇ ರೀತಿಯಾಗಿ ಏನಾದರೂ ತಪ್ಪಾಗಿ ಎಂಟರ್ ಆಗಿ ನಿಮಗೆ ಮಾರ್ಕ್ಸ್ ಗಳನ್ನ ಕಡಿಮೆ ಬತ್ತಂದ್ರೆ ರೀಚೆಕಿಂಗ್ ಅಂತೇಳಿ ಒಂದು 600 ರೂಪಾಯಿನೋ ಅಥವಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 200 ರೂಪಾಯಿನೋ 350 ರೂಪಾಯಿನೋ ಅಥವಾ 400 ರೂಪಾಯಿನ ಕಟ್ಟಿ ಮತ್ತೊಂದು ಸಲಿಯಾಗಿ ರೀಚೆಕಿಂಗ್ ಮಾಡ್ಕೋದಕ್ಕೆ ಅವಕಾಶ ಇರತ್ತೆ. ಅಲ್ಲಿ ರೀಚೆಕಿಂಗ್ ಅಂತ ಸಬ್ಮಿಟ್ ಆಪ್ಷನ್ ಇರತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರೀಚೆಕ್ ಮಾಡಬೇಕು ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಮತ್ತೆ ನಿಮಗೆ ಒಂದು ವಾರದೊಳಗಾಗಿ ರೀಚೆಕ್ ಆಗಿ ಎಕ್ಸಾಮ್ ಬರತ್ತೆ. ಅಂದ್ರೆ ಎಷ್ಟು ಒಂದು ಕಡಿಮೆ ಇದ್ದಿರ್ತಾವಲ್ಲ ಮಾರ್ಕ್ಸು, ಅದು ಮತ್ತೊಂದು ಸಲ ನಿಮಗೆ ಜಾಸ್ತಿ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಚೆಕ್ ಮಾಡ್ತಾ ಇರೋರು ಮತ್ತೊಂದು ಸಲ ಎಲ್ಲಿ ತಪ್ಪಾಗಿ ಹಿಕ್ಕಿದೆ, ಎಲ್ಲಿ ತಪ್ಪಾಗಿ ಬರೆದಿದ್ದಾರೆ, ಎಲ್ಲಿ ತಪ್ಪ ವ್ಯಾಲ್ಯೂಯೇಷನ್ ಆಗಿದೆ ಅದರೆಲ್ಲ ಚೆಕ್ ಮಾಡಿ ಸರಿ ತಪ್ಪು ಹಾಕಿರ್ತಾರಲ್ಲ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ನಿಮಗೆ ಮಾರ್ಕ್ಸ್ ಬರೋ ಸಾಧ್ಯತೆ ಇರತ್ತೆ. ದಯವಿಟ್ಟು ಯಾರಾದರೂ ಈ ರೀತಿಗೆ ಏನಾದ್ರು ತಪ್ಪಾಗಿ ನಿಮ್ಮೊಂದು ಪರ್ಸೆಂಟೇಜ್ ಲೆಕ್ಕಾಚಾರ ಆಗಿತ್ತು ಅಂದ್ರೆ ಮತ್ತೊಂದು ಸರಿಯಾಗಿ ರೀಚೆಕ್ ಅಂತ ಹಾಕಬಹುದು. ಇದು ಒಂದಾದ್ರೆ, ಇನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ PUC ಫೇಲ್ ಆಗಿದೆ ಅಂತ ಹೇಳಿ ತುಂಬಾ ಜನ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಅದರಲ್ಲಿ ಹೆಣ್ಮಕ್ಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ನೋಡಬಹುದು ವಿವಿಧ ಒಂದು ಜಿಲ್ಲೆಗಳಲ್ಲಿ ವಿವಿಧ ರೀತಿಯಲ್ಲಿ ಮಾಹಿತಿ ಕೇಳಿ ಬರ್ತಾ ಇದೆ. ದ್ವಿತೀಯ PUC ಒಂದೇ ಜೀವನ ಅಲ್ಲ, ಮುಂದ್ಗಡೆ ತುಂಬಾ ಜೀವನ ಇದೆ. ಬೇರೆ ಈಗ 18 ವರ್ಷನೋ ಅಥವಾ 17 ವರ್ಷನೋ 19 ವರ್ಷನೋ ಆಗಿರತ್ತೆ, ಇನ್ನು ನಿಮಗೆ 80 ವರ್ಷ ತನಕ ಬದುಕಬೇಕು. ಅಲ್ಲಿ ತನಕ ತುಂಬಾನೇ ಜೀವನ ಇದೆ. ಇಲ್ಲಿ ತನಕ ನೀವು ಮರಣ ಹೊಂದಿದ್ದಾರೆ ಹೇಳಿ ಅಂತಾರೆ. ನೋಡಿ, ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ನಿಮಗೋಸ್ಕರ ತಂದೆ ತಾಯಿ ಪಾಪ ಕಷ್ಟಪಟ್ಟು ಬೆಳೆಸ್ತಾ ಇರ್ತಾರೆ, ಅವ್ರಿಗಾಗಿ ಬದುಕಿ ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಈ ಒಂದು ದ್ವಿತೀಯ PUC ಅಥವಾ SSLC ಎಕ್ಸಾಮ್ ಇದಲ್ಲ, ಇಷ್ಟೇ ಒಂದು ಚುಟ್ಟಿಗೆ ಅಷ್ಟು ಇರತ್ತೆ. ಅದೇನಾದ್ರೂ ಫೇಲ್ ಆತಂದ್ರೆ ಮತ್ತೆ ಕಟ್ಟಿ ಬರಿಬಹುದು, ಇದೊಂದು ಅವಕಾಶ ಇರತ್ತೆ. ಈಗೇನು ನೋಡಲ್ದೆ ಬರ್ದಿದಾರಲ್ಲ ಕಾಪಿ ಮಾಡಲ್ದೆ, ಅಲ್ಲಿ ಮುಂದ್ಗಡೆ ಇನ್ನೊಂದ್ಸಲಿ ಕಟ್ತಿರಲ್ಲ ಅಲ್ಲಿ ಮುಂದ್ಗಡೆ ಗೈಡಿ ಕೊಡ್ತಾರೆ, ಅಲ್ಲಿ ನಿಮಗೆ ಬರ್ಸೋದಕ್ಕೆ ಅವಕಾಶ ಇರತ್ತೆ. ನೋಡಿ ಬರಬಹುದು, ಮುಂದ್ಗಡೆ ಪುಸ್ತಕ ಇಡ್ತಾರೆ, ನೀವೇ ಸರ್ಚ್ ಮಾಡಿ ಅಲ್ಲಿ ಏನೇನಿದೆ ಅದನ್ನ ನೋಡ್ಕೊಂಡು ಬರೋದಕ್ಕೆ ಅವಕಾಶ ಕೊಡ್ತಾರೆ. ಇದೊಂದು ಖುಷಿಯ ವಿಚಾರ. ಪಾಪ ಇಲ್ಲೇ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಬೇಜಾರಾಗತ್ತೆ. ನೋಡಿ, ತುಂಬಾ ಜನ ವಿದ್ಯಾರ್ಥಿಗಳು ರಿಸಲ್ಟ್ ಈಗ ತಪ್ಪಾಗಿದೆ ಅಂತ ಹೇಳಿ ಅದರ ಸಲ ನೋಡಿರ್ತಾರೆ ವಿಡಿಯೋ, ನನಗೆ ಗೊತ್ತು. ನೋಡಿ, ಆನ್ಲೈನ್ ಮುಖಾಂತರಾಗಿ ಫಲಿತಾಂಶ ಇದೆಲ್ಲ ಪ್ರಕಟಗೊಂಡಿದೆ 8ನೇ ತಾರೀಕು. ಆದ್ರೆ ಕೆಲವೊಂದು ಸಾರಿ ಆ ಒಂದು ಸಬ್ಮಿಟ್ ಮಾಡ್ತಾ ಇರ್ತಾರಲ್ಲ ಕಂಪ್ಯೂಟರ್ ನಲ್ಲಿ ಆನ್ಲೈನ್ ಇರೋದ್ರಿಂದ ಕೆಲವೊಂದು ಸಾರಿ ಟೈಪ್ ಮಾಡೋ ತಪ್ಪಾಗಿ ಟೈಪ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಸಾರಿ 50% ಆಗೋ ಬದಲಿಗೆ 60 ಆಗಿರತ್ತೆ, 60 ಆಗೋ ಬದಲಿಗೆ 40 ಆಗಿರತ್ತೆ. ಈ ರೀತಿಯಾಗಿ ಮಿಸ್ಟೇಕ್ ಮಾಡಿರ್ತಾರೆ. ಸರಿಯಾಗಿ ರಿಸಲ್ಟ್ ನಿಮ್ಮೊಂದು ಶಾಲಾ ಕಾಲೇಜಿನಲ್ಲಿ ದಯವಿಟ್ಟು ವಿಸಿಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಹೊರಗಡೆ ಹಚ್ಚಿರ್ತಾರೆ ಯಾವ್ಯಾವ ಒಂದು ವಿದ್ಯಾರ್ಥಿ ಎಷ್ಟು ಆಗಿದೆ ಅಂತ ಹೇಳಿ. ಅಂದ್ರೆ ನಿಮ್ಮ ಒಂದು 8ನೇ ತಾರೀಕು ಅಂದ್ರೆ 8ನೇ ತಾರೀಕು ರಿಸಲ್ಟ್ ಬಂದಿದೆ ಅಂತ ತಿಳ್ಕೊಳ್ಳಿ, 9ನೇ ತಾರೀಕು 10ನೇ ತಾರೀಕು 11ನೇ ತಾರೀಕು 13ನೇ ತಾರೀಕು ಈ ರೀತಿಯಾಗಿ ಅಲ್ಲಿ ಹಚ್ಚಿರ್ತಾರೆ. ಬೋರ್ಡ್ ಮಾಡಿ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ, ಅಲ್ಲಿ ಕರೆಕ್ಟ್ ಆಗಿರುವಂತ ರಿಸಲ್ಟ್ ಅನ್ನ ಹಚ್ಚಿರ್ತಾರೆ. ದಯವಿಟ್ಟು ಯಾರು ಇನ್ನೂ ತನ ರಿಸಲ್ಟ್ ನೋಡಿಲ್ಲ ಆನ್ಲೈನ್ ನಲ್ಲಿ ನೋಡಿ ಅಥವಾ ನಿಮ್ಮ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ ಆಫ್ಲೈನ್ ನಲ್ಲಿ ನೋಡಿ. ದಯವಿಟ್ಟು ಈ ರೀತಿ ನೋಡಿ, ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬೇಡಿ. ತಪ್ಪಾಗಿ ಏನಾದ್ರು ಆನ್ಲೈನ್ ಅಲ್ಲಿ ಬತ್ತಂದ್ರೆ ಕೂಡ ಆಫ್ಲೈನ್ ನಲ್ಲಿ ನಿಮ್ಮ ಒಂದು ಶಾಲಾ ಕಾಲೇಜಿನಲ್ಲಿ ಬೋರ್ಡಿಗೆ ಹಚ್ಚಿರ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ಇದೇ ಬಂದಿತ್ತು. ಇನ್ನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಂತ ತಿಳಿಸಿ. ಮತ್ತೆ ನಿಮಗೆ ತಪ್ಪಾಗಿ ಕಡಿಮೆ ಅಂಕಿ ಬಂದಿತ್ತಂದ್ರೆ, ನೀವು ಸರಿಯಾಗಿ ಬರ್ದಿದ್ರು ಕೂಡ ಕಡಿಮೆ ಅಂಕಿ ಬಂದಿತ್ತಂದ್ರೆ ಈ ರೀಚೆಕ್ ಅಂತೇಳಿ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಂಡು ದಯವಿಟ್ಟು ಮತ್ತೊಂದು ಸಲ ರೀಚೆಕ್ ಅನ್ನ ಮಾಡಿಸ್ಕೊಳ್ಳಿ.